ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ನಾವು ನವರತ್ನ ಡ್ರೈ ಫ್ರೂಟ್ಸ್ ಲಡ್ಡು, ಶುಗರ್ ಫ್ರೀ ಲಡ್ಡು, ಹೆಲ್ತಿ ಸಾಫ್ಟ್ ಆಗಿರೋವಂಥ ಲಡ್ಡುನ ಮಾಡೋಣ. ಈ ಒಂದು ರೆಸಿಪಿ ಮಾಡೋದಕ್ಕೆ ಸಕ್ಕರೆನೂ ಬೇಡ, ಬೆಲ್ಲನೂ ಬೇಡ, ಟೇಸ್ಟಿಯಾಗಿರೋಂಥ ಹೆಲ್ತಿ ಲಡ್ಡು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಮೊದಲನೇದಾಗಿ 9 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನವರತ್ನ ಲಡ್ಡು ಅಂತ ಹೆಸರನ್ನು ಇಟ್ಟಿದ್ದೀನಿ. ಸೊ ಇಲ್ಲಿ ಮೊದಲಿಗೆ ಬಾದಾಮ್, 1 ಕಪ್ಪಷ್ಟು ಗೋಡಂಬಿ, ಅಕ್ರೋಟ್, ಒಣ ದ್ರಾಕ್ಷಿ, ಹಸಿ ಖರ್ಜೂರನ ಮಾತ್ರ 2 ಕಪ್ಪಷ್ಟನ್ನು ತೊಗೊಳ್ಳಿ, ಯಾಕಂದರೆ ಇದರಿಂದನೇ ನಮಗೆ ಸ್ವೀಟ್ ಸಿಗುತ್ತೆ. ಹಾಗೆ 1 ಕಪ್ಪಷ್ಟು ಪಿಸ್ತಾ, 2 ಸ್ಪೂನ್ ಗಸಗಸೆ, 2 ಏಲಕ್ಕಿ ಪುಡಿ, ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ. ಸೊ ಇದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರೋವಂಥ ಲಡ್ಡುನ ರೆಡಿ ಮಾಡೋಣ. ಮೊದಲಿಗೆ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಗಸಗಸೆನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗಮ್ಮಂತ ವಾಸನೆ ಬರೋ ಥರ ಹುರಿದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಇದೇ ಪ್ಯಾನ್ಗೆ ಗೋಡಂಬಿ, ಬಾದಾಮ್, ಪಿಸ್ತಾ ಈ 3 ಇಂಗ್ರೀಡಿಯೆಂಟ್ಸನ್ನು ಫಸ್ಟ್ ನಾವು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹುರ್ಕೊಂಡು ಒಂದು ಸೈಡಲ್ಲಿ ತೆಗೆದಿಟ್ಕೋಬೇಕು. ಈಗ ಅದಕ್ಕೇ 1 ಕಪ್ ಆಗುವಷ್ಟು ಅಕ್ರೋಟನ್ನು ಹಾಕ್ಕೊಂಡು ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡೋಣ. ಹುರಿದುಬಿಟ್ಟು ಇದೆಲ್ಲ ಚೆನ್ನಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕೋರ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ತುಂಬ ನೈಸಾಗಿ ಪೌಡ್ರ್ ಥರ ಇಲ್ದಿರ ದಪ್ಪದಾಗೆ ನಾವು ಪುಡಿ ಮಾಡಿ ಇಟ್ಕೋಬೇಕು. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ 2 ಕಪ್ ಆಗುವಷ್ಟು ಹಸಿ ಖರ್ಜೂರನ ಹಾಕ್ಕೊಳ್ಳೋಣ. ಯಾಕಂದರೆ ಇದರಿಂದನೇ ನಮಗೆ ಲಡ್ಡು ಮಾಡೋದಕ್ಕೆ ಅಂಟು ಸಿಗುತ್ತೆ, ಅದ್ರ ಜೊತೆಗೆ ಸ್ವೀಟ್ ಕೂಡ ಹಸಿ ಖರ್ಜೂರದಿಂದನೇ ಸಿಗುತ್ತೆ. ಸೊ ಈ ಥರ ರೆಡಿಯಾಗಿದೆ ನೋಡಿ, ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅದೇ ಒಂದು ಪ್ಯಾನ್ಗೆ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನಾವು ಕೋರ್ಸಾಗಿ ಗ್ರೈಂಡ್ ಮಾಡಿ ಇಟ್ಟಿರೋ ಅಂಥ ಹಸಿ ಖರ್ಜೂರನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ತುಪ್ಪದಲ್ಲಿ ಇವಾಗ ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಅಂಟಾಗಿ ಬಂದಿದೆ ಹಸಿ ಖರ್ಜೂರ. ಈಗ ಇದಕ್ಕೆ ಒಣ ದ್ರಾಕ್ಷಿ, ಆಗಲೇ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು 2 ಸ್ಪೂನ್ ಆಗುವಷ್ಟು ಹುರಿದಿರೋ ಗಸಗಸೆ, 2 ಏಲಕ್ಕಿ ಪುಡಿ, ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಇದನ್ನೆಲ್ಲ ಹಾಕಿದ್ಮೇಲೆ ಇವಾಗ ಇದಕ್ಕೆ ಮತ್ತೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇವಾಗ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ತುಪ್ಪದ ವಾಸನೆ, ಡ್ರೈ ಫ್ರೂಟ್ಸ್ ವಾಸನೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಗಮ್ಮಂತ ವಾಸನೆ ಬರ್ತಾಯಿದೆ, ನೋಡೋದಕ್ಕೇ ತುಂಬಾ ಕಲರ್ಫುಲ್ಲಾಗಿದೆ ನೋಡಿ. ಈ ಥರ ಇವಾಗ ಸ್ವಲ್ಪ ಬಿಸಿ ಇರೋವಾಗನೇ ಇದನ್ನು ಕೈಯಿಂದ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಂಬೆಹಣ್ಣಿನ ಗಾತ್ರದಲ್ಲಿ ಈಗ ನಾವು ಲಡ್ಡುನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಟೈಟಾಗಿ ಲಡ್ಡುನ ಕಟ್ಟಿಟ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರೋವಾಗನೇ ಲಡ್ಡುನ ಕಟ್ಟಿ, ಅಂಟಿರೋದ್ರಿಂದ ಚೆನ್ನಾಗಿ ಲಡ್ಡು ಬರುತ್ತೆ. ಸೊ ಇದನ್ನೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಸಕ್ಕರೆನೂ ಬೇಡ, ಬೆಲ್ಲದ ಪಾಕನೂ ಬೇಡ, ಎಷ್ಟು ನೀಟಾಗಿ ಲಡ್ಡು ಬಂದಿದೆ. ಮಕ್ಕಳಿಗಂತೂ ಈ ಒಂದು ಲಡ್ಡು ಹೆಲ್ತಿಯಾಗಿರೋ ಅಂಥ ಸಾಫ್ಟಾಗಿ ಇರೋವಂಥ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಸ್ವಲ್ಪ ತಣ್ಣಗಾದರೆ ಮತ್ತೆ ಲಡ್ಡು ಕಟ್ಟೋದಕ್ಕೆ ಆಗೋದಿಲ್ಲ. ಅದನ್ನು ಮತ್ತೆ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ರೆಡಿ ಮಾಡ್ಕೋಬೋದು, ಲಡ್ಡುನ ಕಟ್ಟಿಟ್ಕೋಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಫ್ರೆಂಡ್ಸ್.